ಬಾಗಿಲಿನ ಮಾತುಕತೆ ಎಲ್ಲ ಬಾಗಿಲನ್ನ ಮುಚ್ಚಬಾರದು ಅಂತ RSS ರೀ ಅವರೆಲ್ಲ ಪಾಕಿಸ್ತಾನಿ ಏಜೆಂಟ್ ರೀ. 2 ನೇಷನ್ ಥಿಯರಿ ಅಂದರೆ ಪಾಕಿಸ್ತಾನ ಮತ್ತು ಇಂಡಿಯಾ ಸಪ್ರೇಟ್ ಆಗಬೇಕು ಅಂದ್ಬಿಟ್ಟು ಫಸ್ಟ್ ಪ್ರಸ್ತಾಪ ಮಾಡಿದ್ದೆ ವಿನಾಯಕ್ ದಾಮೋದರ್ ಸಾವರ್ಕರ್. VD ಸಾವರ್ಕರ್ ವಾಸ್ ದ ಫಸ್ಟ್ ಪರ್ಸನ್ ಟು ಸಜೆಸ್ಟ್ 2 ನೇಷನ್ ಥಿಯರಿ. ಇತಿಹಾಸ ಸರಿಯಾಗಿ ಓದ್ಕೊಳ್ಳಿ BJP ಅವರು. ಅದು ಚಾಲೆಂಜು ಮಾಡಿದ್ದೆ ಅಸೆಂಬ್ಲಿನಲ್ಲಿ. ಸುಮ್ಮನೆ ಮಾತಾಡ್ತಾರೆ, ನಾವು ಕೊಟ್ಟಿರೋ ಯಾವುದೇ ಚಾಲೆಂಜಿಗೆ ಕೂಡ ಆಕ್ಸೆಪ್ಟೆನ್ಸ್ ಇಲ್ಲ. ಸಾವರ್ಕರ್ ವಾಸ್ ದ ಫಸ್ಟ್ ಟು ಸಜೆಸ್ಟ್ 2 ನೇಷನ್ ಥಿಯರಿ. ಆಮೇಲೆ ಈ ಸಾವರ್ಕರ್ ಅವರೆಲ್ಲ ಬ್ರಿಟಿಷ್ ಏಜೆಂಟ್ ಇದ್ರಲ್ರಿ. 60 ರೂಪಾಯಿ ಪೆನ್ಷನ್ ತಗೊತಾ ಇದ್ರು. ಯಾವುದಕ್ಕೆ? ಇದಕ್ಕೆ. ಸೊ ಇವರೆಲ್ಲ RSS ಇಲ್ಲ ಏನಿದ್ದಾರೆ ಇವರೆಲ್ಲರೂ ಕೂಡ BJP ಏಜೆಂಟ್ಗಳೇ. ನಾವು ಪಾಕಿಸ್ತಾನ ಜೊತೆ ಮಾತುಕತೆ ಮಾಡಬಾರ್ದು, ಕ್ರಿಕೆಟ್ ಆಡಬಾರ್ದು, ಅದು ಮಾಡಬಾರ್ದು ಅಂತ ಹೇಳ್ತೀವಲ್ಲ, ಅವ್ರು ಯಾಕೆ ಒಪ್ತಾ ಇದ್ದಾರೆ? ಅವ್ರು ಯಾಕೆ ಹೇಳ್ತಾ ಇದ್ದಾರೆ ಇಲ್ಲ ಪಾಕಿಸ್ತಾನ ಜೊತೆ ಮಾತಾಡಬೇಕು ಅಂತ? ಇವರೆಲ್ಲ ಇವತ್ತು ನಮ್ಮ BJP ನಾಯಕರು ತಾಲಿಬಾನ್ ಬಗ್ಗೆ ಇಷ್ಟು ಮಾತಾಡ್ತಾರೆ. ನಿನ್ನೆ ಯಾರ ಜೊತೆ ಒಪ್ಪಂದ ಮಾಡಿಕೊಂಡು ನಮ್ಮ ದೇಶ? ತಾಲಿಬಾನ್ ಅವ್ರ ಜೊತೆ ಮಾಡಿಕೊಡ್ರಲ್ಲ ಒಪ್ಪಂದ. ಇವೆಲ್ಲ ಪ್ರಶ್ನೆಗಳು ದಯವಿಟ್ಟು ನಿಮ್ಮ RSS ಅವ್ರಿಗೆ ಕೇಳಿ ಅಥವಾ BJP ಅವ್ರಿಗೆ ಕೇಳಿ. ಈ ಸಂಪ್ರದಾಯ ಏನಿದೆ ಅಲ್ಲ, ಉತ್ತರ ಕೊಡಲಾರ್ದು ಹೇಡಿಗಳ ಥರ ಓಡೋಗೋದು, ಇವೆಲ್ಲನೂ RSS ಸಂಸ್ಕೃತಿ. ಆ ಸಂಸ್ಕೃತಿಯಿಂದಾನೇ ಮೋದಿಯವರು ಬಂದಿರೋದು. ಅದಕ್ಕೇನು ಪಾರ್ಲಿಮೆಂಟ್ನಲ್ಲೂ ಉತ್ತರ ಇಲ್ಲ, ಮತ್ತೆ ನಿಮ್ಮ ಒಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲೂ ಉತ್ತರ ಇಲ್ಲ. ಅವರು ಉದಯನಿಧಿ ಸ್ಟಾಲಿನ್ ಅವರ ಹೇಳಿಕೆ ಏನಿದೆ ಸನಾತನ ಧರ್ಮವನ್ನು ನಿರ್ಮೂಲನೆ ಮಾಡಬೇಕು ಅಂತ ಉದಯನಿಧಿ ಸ್ಟಾಲಿನ್ ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದಾರೆ ಗೊತ್ತಿಲ್ಲ. ನೋಡಿಯಪ್ಪ, ಇವೆಲ್ಲ ಧರ್ಮ ಅವೆಲ್ಲ 3000 ವರ್ಷದಿಂದ ಉಳ್ಕೊಂಡು ಬಂದಿರೋದು. ಅದು RSS ಅವರು ಅವಶ್ಯಕತೆ ಇಲ್ಲ, ನಾನು ಅವಶ್ಯಕತೆ ಇಲ್ಲ. ಅದೆಲ್ಲ ಆಚರಣೆ ಏನಿದೆ ಅವರವರ ಅವರವರ ಆಚರಣೆಗೆ ಸೀಮಿತ ಆಗಿದೆ. ಬಿಡಿ, ಅದೆಲ್ಲ ಯಾಕೆ ಸಮಾಜವನ್ನು ವಿಭಜಿಸುವಂತ ನೋಡಿ. ಯಾವ ಧರ್ಮದಲ್ಲೂ ಯಾವ ಧರ್ಮ ಗ್ರಂಥದಲ್ಲೂ ಸಮಾಜಗಳನ್ನ ವಿಭಜಿಸಬೇಕು ಅಂತ ಎಲ್ಲೂ ಹೇಳಿಲ್ಲ. ಇವೆಲ್ಲ ಕೆಲವು ಸಂಘಟನೆಗಳು ಇರ್ತಾವಲ್ಲ, ಅದು ಎಲ್ಲ ಧರ್ಮದಲ್ಲೂ ಇವೆ. ಈ ಹಿಂದೂ ಧರ್ಮದಲ್ಲೂ ಇದೆ, ಮುಸಲ್ಮಾನ್ ಧರ್ಮದಲ್ಲೂ ಇವೆ. ಎಲ್ಲ ಧರ್ಮದಲ್ಲೂ ಕೆಲವು ಸಂಘಟನೆಗಳು, ರಾಡಿಕಲ್ ಸಂಘಟನೆಗಳು ಇವೆ. ಅವುಗಳಿಗೆ ದೂರ ಇಟ್ಟರೆ ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗ್ತದೆ.